ಎಲ್ಲ ನನ್ನ ರೈತ ಬಾಂಧವರಿಗೆ ಉದಯ್ ಕುಮಾರ್ ಪಾಟೀಲ್ ಮಾಡುವ ನಮಸ್ಕಾರಗಳು. ನಾನು ಇವತ್ತಿನ ದಿವಸ ಅಗದಿ ಕಡಿಮೆ ಖರ್ಚದೊಳಗನ ನಮ್ಮ ಕಬ್ಬ ಮರಿ ಹೊಡಿಬೇಕು ಆ ಥರನಾಗಿ ನಾನು ಒಂದು ಹೊಸ ಟೆಕ್ನಾಲಜಿ ಉಪಯೋಗ ಮಾಡಿಕೊಂಡ್ಕ್ಯಾರ ನಾನು ಈ ಕಬ್ಬವನ್ನು ನಿರ್ವಹಿಸೋನು. ಆ ಟೆಕ್ನಾಲಜಿ ಯಾವುದಪ್ಪ ಅಂತಂದ್ರೆ ಸುಳಿ ಕೀಳುವ ಪದ್ಧತಿ. ನನ್ನ ರೈತ ಬಾಂಧವರಿ, ಈಗ ನಾನು ಈಗ ಒಂದು 20 ವರ್ಷದಿಂದ ಒಂದು ವಿಡಿಯೋ ಮಾಡಿದ್ನಿ. ಅದು ಯಾವುದಪ್ಪ ಅಂತಂದ್ರೆ ಸುಳಿ ಕೀಳುವ ಪದ್ಧತಿ. ಆ ಸುಳಿ ಕೀಳುವ ಪದ್ಧತಿಯನ್ನು ಈಗ ನೀವೆಲ್ಲರೂ ನೋಡಿರಿ. ಈಗ ನನ್ನ ರೈತ ಬಾಂಧವರಿಗೆ ಕರೆಕ್ಟ್ ಟೈಮಿಗೆ ಈಗ ನಾನು ಸುಳಿ ಕಿತ್ಕ್ಯಾರ 20 ಸಾತು. ಈಗ ನನ್ನ ಕಬ್ಬ ಈ ಥರಾಗೆ ಮರಿ ಹೊಡೆದೈತಿ, ನೋಡ್ತಾರಲ್ಲ ನೋಡ್ರಿ. ಇದು ಒಂದು ಕಬ್ಬಿಗೆ ಇಲ್ಲಂತಂದ್ರೂ 8ರಿಂದ 10 ಮರಿ ಹೊಡೆದೈತಿ. ಬರೀ ತೋರಿಸ್ತಾನೆ ನೋಡ್ರಿ. ನನ್ನ ರೈತ ಬಾಂಧವ್ರಿ ನೋಡತ್ತಾರಲ್ಲ, ಇದು ತಾಯಿ ಕಬ್ಬ ನಾವು ಸುಳಿ ಕಿತ್ತವಲ್ಲ. ಸುಳಿ ಕಿತ್ತ ಮೇಲೆ ಈಗ ಕರೆಕ್ಟ್ ಟೈಮಿಗೆ 20 ವರ್ಷ ಆಗೈತಿ. ಕಬ್ಬ ಈ ಥರಾಗಿ ಮರಿ ಹೊಡೆದೈತಿ ನೋಡ್ರಿ. ಇದಕ್ಕೆ ನಾನು ಮರಿ ಹೊಡಿ ಸಂಬಂಧಾಗಿ ಯಾವುದೋ ಔಷಧ ಸ್ಪ್ರೇ ಮಾಡಿಲ್ಲ ನೋಡ್ರಿ. ಈಗ ನಾನು ಸುಳಿ ಕಿತ್ತ ಮೇಲೆ ಇದಕ್ಕೆ ನಾನು ಏನು ಮಾಡಿದೆನಪ್ಪ ಅಂತಂದ್ರೆ DAP ಯೂರಿಯಾ ಈ ಸಾಲಾಗ ಹೋದಕ್ಯಾರ ನಾನು ನೀರು ಬಿಟ್ಟನು ಯಾವ ಥರ ಆಗಿಬಿಟ್ಟ ಅಂತಂದ್ರೆ ನನ್ನ ರೈತ ಬಾಂಧವ್ರಿಗೆ ನಾನು ಏನು ಹೇಳಬಯಸ್ತೆ ಅಂತಂದ್ರೆ ನಾನು ಇದಕ್ಕೆ ಡ್ರಿಪ್ಪ ಮಾಡಿದೆನು. ನಾವು ಡ್ರಿಪ್ಪ ಮಾಡಿದೆವು ಅಂತಂತಂದ್ರೆ ನಮ್ಮ ಎಲ್ಲ ಬೆಳೆ ಕಬ್ಬು ಅಷ್ಟೇ ಅಲ್ಲ, ಎಲ್ಲ ಬೆಳೆ ಸಂಬಲ್ಲ ಇದೇ ಥರನಾಗಿ ಇಳುವರಿ ಬರ್ತಾವೆ ಮತ್ತು ಬೆಳೆನೂ ಹೆಲ್ದಿ ಇರ್ತದೆ ಅಂತಕ್ಯಾರ ನನ್ನ ರೈತ ಬಾಂಧವರಿಗೆ ಇವತ್ತಿನ. ಮತ್ತು ನನ್ನ ರೈತ ಮಿತ್ರನ ಏನು ಹೇಳ್ತಂತಂದ್ರೆ ನಮ್ಮ ಕಬ್ಬು ತಿಳಿವಾಗಿದಾವೆ ಅಂತ ಹೇಳ್ಕ್ಯಾರ. ಆಮೇಲೆ ಅದಕ್ಕೆ ನಾವು ಯಾವಾಗೂ ಮನಸ್ಸಿಗೆ ಮಾಡಬಾರ್ದು. ಮತ್ತು ನಾವು ಕಬ್ಬ ಸುಳಿ ಕೇಳ್ತಾವಲ್ಲ, ಕಬ್ಬ ಸುಳಿ ಕೀಳೋದಕ್ಕೂ ನಮ್ಮ ಜೀವ ಮರಗಬಾರ್ದು. ಯಾಕಂತಂದ್ರೆ ನಾವು ಪೈಲ ಕಬ್ಬ ಸುಳಿ ಕಿತ್ತು ಅಂತಂದ್ರೆ ಹೊಲೆಲ್ಲ ಮಂಡ್ರಿಕೆ ಆಕತಿ ಅಂತಂದ್ರೆ ನಾವು ಸುಳಿ ಕಿತ್ತು ಅಂತಂದ್ರೆ ಹೊಲೆಲ್ಲ ಮಂಡ್ರಿಕೆ ಆಕತಿ. ಮಂಡ್ರಿಕೆ ಆದಮೇಲೆ ಒಂದು 15 ದಿವಸ ಮಾತ್ರ ನಮ್ಮ ಮನುಷ್ಯ ಭಾಳ ಹಾಳಾಕತಿ ಗೊತ್ತಲ್ಲ. ಈಗ ನಾವು ಕಬ್ಬಿನ ಸುಳಿ ಕಿತ್ತಾವಲ್ಲ, ಕಬ್ಬಿನ ಸುಳಿ ಕಿತ್ತ ಮೇಲೆ ಒಂದು 15 ದಿನ ಮಾತ್ರ ನಮಗೆ ಮನುಷ್ಯ ಭಾಳ ಹಾಳಾಕತಿ. ನಂತರ ಮಾತ್ರ ಈಗ ನೋಡತ್ತಿರಲ್ಲ, ನಂತರ ಈಗ ಏನು ಆಕತ್ತಪ್ಪ ಅಂತಂದ್ರೆ ನಮ್ಮ ಈ ಹೊಲಾನ ಬಿಟ್ಟು ಹೋಗೋಕ್ಕಾಗಲ್ಲ, ಆ ಥರನಾಗೆ ಮರಿ ಹೊಡಿತೈತಿ. ಅದಕ್ಕಾಗಿ ನನ್ನ ರೈತ ಮಿತ್ರಗೆ ನಾ ಏನು ಹೇಳ್ತಾನೆ ಅಂತಂದ್ರೆ ನಮ್ಮ ಕಬ್ಬು ತಿಳಿವಾಗೈತೆ ಅಂತ ಕ್ಯಾರ ನಾವು ಎಂದೂ ಲಕ್ಷ್ಯ ಮಾಡಬಾರ್ದು. ಅದನ್ನು ನಾವು ಏನು ಮಾಡ್ಬೇಕಪ್ಪ ಅಂತಂದ್ರೆ ಅದು 45 ದಿವಸದ ಒಳಗಿತ್ತಂತಂದ್ರೆ ಅದನ್ನ ಏನು ಮಾಡ್ಬೇಕಪ್ಪ ಅಂತಂದ್ರೆ ನಾವು ಅದನ್ನು ಸುಳಿ ಕೀಳ್ಬೇಕು. ಸುಳಿ ಕಿತ್ತು ಅಂತಂದ್ರೆ ಅದು ಏನು ಆಕತ್ತಪ್ಪ ಅಂತಂದ್ರೆ ಈ ಥರನಾಗಿ 15ರಿಂದ 20 ದಿವಸದಾಗ ಈ ಥರಾಗೆ ಮರಿ ಹೊಡಿತೈತಿ ನೋಡಿರಿ. ಗೊತ್ತಲ್ಲ, ಅದು ಈ ಥರಾಗೆ ಮರಿ ಹೊಡಿತೈತಿ. ಈ ಥರಾಗಿ ಮರಿ ಹೊಡಿತ ಅಂತಂದ್ರೆ ಇಳುವರಿ ಏನೋ ಭಾರಿ ಆಕತಿ ಮತ್ತು ಬೆಳೆನೂ ಬಂಪರ ಬರ್ತೈತಿ ನೋಡ. ಈಗ ನಾ ಕಬ್ಬ ಹಾಕ್ಯನಲ್ಲ, ಈ ಕಬ್ಬ 1 ಎಕರೆಗೆ 60ರಿಂದ 70,000 ಇದು ಮರಿ ಹೊಡೆದೈತಿ. ಈ ಥರನಾಗಿ ಈ ಕಬ್ಬ ಮರಿ ಹೊಡಿತೆ ಅಂತಂದ್ರೆ ಇಳುವರಿ ಮಾತ್ರ ಬಂಪರ್ ಹಾಕದಂತ ಕ್ಯಾರ ನನ್ನ ರೈತ ಬಾಂಧವರಿಗೆ ನಾನು ಹೇಳಬಯಸ್ತೇನೆ. ಯಾಕಪ್ಪ ಅಂತಂದ್ರೆ ಇದು SNK ಕಬ್ಬ. ಇದು SNK ಕಬ್ಬ ಕಮ್ಮಿ ಒಂದು 2ರಿಂದ 3 kg ಅಂತ ನಕ್ಕಿ ಆಗಲಿಕ್ಕೆ ಬೇಕು. ಯಾಕಂತಂದ್ರೆ ಈಗ ನನ್ನ ಅನುಭವ, ನಾನು ಈಗ 4 ವರ್ಷನಾದರೂ ನಾನು ಈ ಕಬ್ಬ ಹಾಕಿಲ್ಲ, ನನ್ನ ಅನುಭವನ ಹೇಳಕತ್ತಾನು. ಈಗ ನಮಗೆ ಒಂದು ಕಬ್ಬ 3 kg ಆಗದಿದ್ರು ನಮಗೆ 2 kg ಹಿಡಿದ್ರು ಇದು 1 ಎಕರೆದಾಗ ಈಗ ನಮಗಿಲ್ಲ ಅಂದ್ರೆ 60ರಿಂದ 70,000 ಇದ್ರಾಗ ಸಸಿ ಇದಾವೆ. ಈ ಸಸಿ 2 ಹಿಡಿದ್ರೂ ಒಂದು ಕಬ್ಬ 2 kg ಹಿಡಿದ್ರೂ ಇಳುವರಿ ಮಾತ್ರ ಬಂಪರ್ ಆಕತ್ತಂತ ಹೇಳ್ಕ್ಯಾರ ನನ್ನ ರೈತ ಬಾಂಧವರಿಗೆ ನಾನು ಈ ವಿಷಯವನ್ನು ನಾನು ಇವತ್ತಿನ ದಿವಸ ಅಗದಿ ನನ್ನ ಆತ್ಮವಿಶ್ವಾಸದಿಂದ ಹೇಳಬಯಸ್ತೇನೆ. ಯಾಕಂತಂದ್ರೆ ಇದನ್ನೆಲ್ಲ ಈಗಂತಂದ್ರೆ ಈ ಪ್ಲಾಟ್ ಇರೋದು ಬೆಳಗಾವಿ ಜಿಲ್ಲಾ, ಆಮೇಲೆ ಸವದತ್ತಿ ತಾಲೂಕು, ಇಂಚಲು ಗ್ರಾಮ. ನನ್ನ ರೈತ ಬಂದರು ಯಾರಾದರೂ ಈ ಪ್ಲಾಟ್ ಈಗ ಬಂದು ನೋಡ್ಬೋದು. ಈಗ ನಮ್ಮ ಇಂಚಲ ಗ್ರಾಮದೊಳಗೆ ಸುತ್ತಮುತ್ತ ಹಳ್ಳಿ ನನ್ನ ರೈತರದಾರಲ್ಲ, ಅವ್ರೊಟ್ಟು ಈ ಪ್ಲಾಟ ಬಂದು ನೋಡೋಂಗೆ ಐತಿ, ಬಂದು ನೋಡ್ಬೋದು. ಯಾಕಂತಂದ್ರೆ ನಾನು ಅಗದಿ ಕಡಿಮೆ ಖರ್ಚೊಳಗೆ ನಾ ಸುಳಿ ಕಿತ್ಕ್ಯಾರ ಇದನ್ನು ಪ್ಲಾಟ್ ಮಾತ್ರ ನೋಡುವಂಗೆ ಮಾಡಿದನು. ಮರಿ ಮಾತ್ರ ಜಬರ್ದಸ್ತ್ ಹೊಡೆದೈತಿ. ಯಾರ ನನ್ನ ರೈತ ಮಿತ್ರರು ಇದನ್ನು ಬಂದು ನೋಡಿಕ್ಯಾರ ಈ ಪದ್ಧತಿಯನ್ನು ತಮ್ಮ ರೈತಕ್ಕೆ ಒಳಗೆ
ಅಳವಡಿಸಿಕೊಳ್ಬೇಕಂತ ಹೇಳ್ಯಾರ. ನನ್ನ ರೈತ ಬಾಂಧವರಿಗೆ ಇವತ್ತಿನ ದಿವಸ ನಾನು ಸಕ್ಸಸ್ ಆಗಿಕ್ಯಾರ. ನನ್ನ ರೈತ ಬಾಂಧವರಿಗೆ ಈ ವಿಷಯವನ್ನು ನಾನು ಹೇಳ ಬಯಸತ್ತನು. ಮತ್ತು ನನ್ನ ರೈತ ಮಿತ್ರರಿಗೆ ನಾನು ಏನು ಹೇಳ್ತಂತಂದ್ರೆ, ಈ ಬೆಳೆ ಎಷ್ಟು ಚೆನ್ನಾಗಿ ಬರೋಕ್ಕೆ ಕಾರಣ ಅಂತಂದ್ರೆ ಇದು ಡ್ರಿಪ್ ಏನು ಮಾಡ್ತದಪ್ಪ ಅಂತಂತಂದ್ರೆ, ಇದು ತಗ್ಗು ಬಂತು, ದಿಬ್ಬು ಬಂತು, ಮತ್ತು ಎಲ್ಲ ಟೈಮಲ್ಲಿ ಒಂದೇ ಥರನಾಗಿ ನೀರು ಸಫಿಷಿಯೆಂಟ್ ಮಾಡ್ತೈತಿ. ಅದ ನಾವು ಹಾಸಕ್ಕೆ ಹೋದೆವು ಅಂತಂತಂದ್ರೆ ತಗ್ಗಿನ್ಯಾಗ ಮಡ ನಿಲ್ತೈತಿ, ದಿಬ್ಬದಾಗ ನೀರು ಹತ್ತಲ್ಲ. ಆದ್ರೆ ಈಗ ನಾ ಏನು ಡ್ರಿಪ್ ಮಾಡಿಲ್ಲ, ಈ ಡ್ರಿಪ್ ಮಾಡಿದ ನಂತರ ಕಬ್ಬು ಮಾತ್ರ ಈ ಥರ ಹೆಲ್ದಿನೈತಿ ನೋಡ್ರಿ. ನನ್ನ ರೈತ ಮಿತ್ರರಿಗೆ ನಾನು ಏನು ಹೇಳ್ತಾನಂತಂದ್ರೆ, ಆದಷ್ಟು ನಮ್ಗೆ ನಮ್ಮ ನೀರಾವರಿ ವ್ಯವಸಾಯದೊಳಗೆ ನಾವು ಡ್ರಿಪ್ ಮಾಡಿಕೊಂಡು ಅಂತಂದ್ರೆ ನಮಗೆಲ್ಲರಿಗೂ ಹಗರಾಕತಿ. ಈತ್ ನೋಡ್ರೆ ನಮಗೆ ನೀರಿನ ಮಿತವೇನೋ ಆಕತಿ. ಈತ್ ನೋಡಿದ್ರೆ ನಮಗೆ ಅಳಿನ ಸಮಸ್ಯೆನೂ ಬರೋಲ್ಲ. ಯಾಕಂದ್ರೆ ಈಗ ನಾನು ಡ್ರಿಪ್ ಹಾಕಿದ ಮೇಲೆ ನಾವು ಒಂದು ಲೇಬರ್ದಕ್ಕೆ ಬೇಕಾಗಿಲ್ಲ. ಯಾಕಂತಂದ್ರೆ ನೋಡ್ರಿ, ಇದು 2.5 ಇಂಚ್ ನೀರಿಗೆ ಇದು 6ರಿಂದ 7 ತಾಸು ಆದ್ರೆ ಇಷ್ಟ ನೀರು ಇದಕ್ಕೆ ಸಾಕು. ಮತ್ತು ಇದನ್ನು ನಾವು 4-5 ದಿನ ಮಟ್ಟ ಈ ಹೊಲಕ್ಕೆ ಬರೋ ಅವಶ್ಯಕತೆನೇ ಇಲ್ಲ. ಮತ್ತು ನೆಕ್ಸ್ಟ್ 4-5 ದಿವಸ ಬಿಟ್ಟು ಏನು ಮಾಡಪ್ಪ ಅಂತಂದ್ರೆ, ಮತ್ತು ಬಂದು ಒಂದು 5 ನಿಮಿಷ ಹೊಲ್ದಾಗ ಅಡ್ಡಾಡಿ ಒಂದು ವಾಲ್ ತಿರುಗಿ ಹೋಗಿಬಿಟ್ಟು ಅಂದ್ರೆ ಮತ್ತು ಆಟೋಮೆಟಿಕ್ ನಮಗೆ ಇದು ನೀರು ಹಾಯ್ತೈತಿ ನೋಡ್ರಿ. ಮತ್ತು ಇದಕ್ಕೆ ನಮ್ಗೆ ಯಾವುದೋ ಲೇಬರ್ ಸಮಸ್ಯೆ ಇಲ್ಲ, ಲೇಬರು ಬೇಕಾಗಿಲ್ಲ. ಆದ ಕಾರಣ ನಾನು ಸ್ವಂತ ಅನುಭವದ ಮೇರೆಗೆ ನಾನು ನನ್ನ ರೈತ ಬಾಂಧವರಿಗೆ ಏನು ಭಾಷೆ ಅಂತಂದ್ರೆ, ನಮ್ಮ ವ್ಯವಸಾಯದಾಗ ಆದಷ್ಟು ನಾವು ಡ್ರಿಪ್ಪನ್ನು ಅಳವಡಿಸೋಣ. ಡ್ರಿಪ್ ಅಳವಡಿಸೋದು ಅಂತಂದ್ರೆ ಅದು ಕರೆಂಟ್ ನಮ್ಗೆ ಬೇಕಾದಾಗ ಬಂದ್ರೂ ನಮಗೆ ಏನು ಬರ್ಬೇಕಪ್ಪ, ಮೋಟ್ರ್ ಮಾಡ್ಬೇಕಪ್ಪ ಅವನು ಅವಶ್ಯಕತೆ ಇಲ್ಲ. ಯಾಕಂದ್ರೆ ಎಲ್ಲರೂ ಮೋಟ್ರ್ಗಳಿಗೆಲ್ಲ ಆಟೋಮೆಟಿಕ್ ಇರ್ತಾವೆ, ಕರೆಂಟ್ ಬಂದಿರೋ ತಾನೇ ಚಲೋ ಆಕಾವು. ಅದಕ್ಕಾಗಿ ನಾನು ರೈತ ಮಿತ್ರರಿಗೆ ಏನು ಹೇಳ್ತಾನಂತಂದ್ರೆ, ಎಲ್ಲರೂ ಇವೆಲ್ಲ ನಮ್ಮ ಸಹಾಯದ ಧನದೊಳಗನ ಇವು ಸಬ್ಸಿಡಿ ಒಳಗೂ ಸಿಗ್ತಾವೆ. ಆಮೇಲೆ ಅಗದಿ ಕಡಿಮೆ ಚೀಪ್ ರೇಟ್ನಾಗೂ ನಾವು ಡ್ರಿಪ್ ಮಾಡ್ಕೊಳಕ್ಕೆ ಬರ್ತೈತಿ. ಅದಕ್ಕೆ ಡ್ರಿಪ್ ನಮ್ಮ ವ್ಯವಸಾಯದಾಗ ನಾವು ಅಳವಡಿಸ್ಕೊಂಡು ಅಂತಂದ್ರೆ ನಮ್ಮ ಭಾಳ ಬಂಗಾರ ಕತೆ ಅಂತ ಹೇಳ್ಯಾರ. ನನ್ನ ರೈತ ಬಾಂಧವರಿಗೆ ಇವತ್ತಿನ ದಿವಸ ಹೇಳ್ತಾನು. ಮತ್ತು ನನ್ನ ರೈತ ಮಿತ್ರನ ಏನು ಹೇಳಬಯಸ್ತೆ ಅಂತಂದ್ರೆ, ಈ ಸದ್ಯ ನಾವು ಕಬ್ಬು ನೋಡ್ತಾವಲ್ಲ, ನಾನು ಈ ಕಬ್ಬು ಹಾಕಿ ಫೆಬ್ರವರಿ 15ಕ್ಕೆ ಕರೆಕ್ಟ್ ಇದನ್ನ ಕಬ್ಬು ಹಾಕಿದನು. ಆಮೇಲೆ ಈಗ ಮಾರ್ಚ್ 15 ಏಪ್ರಿಲ್ 15ಕ್ಕೆ ಕರೆಕ್ಟ್ 2 ತಿಂಗಳಾಗೈತಿ. 2 ತಿಂಗಳೊಳಗನ ಕಬ್ಬ ಹಿಂಗೆ ಬಂದೈತಿ ನೋಡ್ರಿ. ನೋಡ್ತಲ್ಲ, ಈ ಸದ್ಯ ಇಲ್ಲಂತವ್ರು ಮೊಣಕಾಲ ಮಟ್ಟ ಕಬ್ಬ ಐತಿ, ಮೊಣಕಾಲ ಮಟ್ಟ ಕಬ್ಬನೂ ಐತಿ. ಆಮೇಲೆ ಇದು 1 ಎಕರೆದೊಳಗೆ ಇಲ್ಲಂತಂದ್ರೂ ಒಂದು 60,000ರಿಂದ 70,000 ಮರಿ ಸಂಖ್ಯೆ ಐತಿ. ಇದನ್ನು ನಾವು ಈ ಮರಿ ಸಂಖ್ಯೆನ ನಾವು ಇದಕ್ಕೆ ಲಾಲನೆ ಪಾಲನೆ ಯಾವ ಥರನಾಗಿ ಅಂತಂದ್ರೆ ಗೊಬ್ಬರ, ನೀರು ಮತ್ತು ಇದಕ್ಕೆ ಔಷಧ ಇದನ್ನು ನಾವು ನಿಭಾಯಿಸ್ಕೊಂತ ಹೋದ್ವಿ ಅಂತಂದ್ರೆ ಇದು ಮರಿ ಒಟ್ಟು ಸಾಯೋದಿಲ್ಲ. ಇದು ಮರಿ ಸಾಯಲಿಲ್ಲಪ್ಪ, ಈ ಮರಿ ಒಂದು ನಾವು ಸಂರಕ್ಷಣೆ ಮಾಡಿಕೊಂಡು ಹೋದೋ ಅಂತಂತಂದ್ರೆ ನಾವು ಎಕರೆದ ಇಳುವರಿದೊಳಗೆ ಬಂಪರ್ ಬೆಳೆ ನಾವು ತೆಗಿಬೋದು ಅಂತ ಹೇಳ್ಯಾರ. ನನ್ನ ರೈತ ಬಂದವರಿಗೆ ನಾನು ಈ ವಿಷಯವನ್ನು ಇವತ್ತಿನ ದಿವಸ ನಾನು ಹೇಳಿ ಬಯಸ್ತೇನೆ. ಮತ್ತು ಸುಳಿ ಕೀಳೋದ್ರಿಂದ ಇಷ್ಟೆಲ್ಲ ಲಾಭ ಅಂತ ಹೇಳ್ಯಾರ. ನನ್ನ ರೈತ ಬಾಂಧವರಿಗೆ ನಾನು ಇವತ್ತಿನ ದಿವಸ ನನ್ನ ಸ್ವಂತ ಸಕ್ಸಸ್ ಹೊಂದಿಕ್ಯಾರ. ನಾನು ಇವತ್ತು ನನ್ನ ರೈತ ಬಾಂಧವರಿಗೆ ಈ ವಿಷಯವನ್ನು ನಾನು ನನ್ನ ಆತ್ಮವಿಶ್ವಾಸದಿಂದ ಹೇಳಬಯಸತ್ತನು. ಈಗ ನಾವು ಕಬ್ಬು ತಿಳು ಆದ ಮೇಲೆ ಏನು ಮಾಡ್ಬೇಕಂದ್ರೆ 45 ದಿವಸ ಒಳಗಿತ್ತಂತಂದ್ರೆ ನಾವು ಸುಳಿ ಕೀಳಬೇಕು. ಆಮೇಲೆ 45 ದಿವಸದ ಮೇಲ್ಪಟ್ಟಾಗಿತ್ತಂತಂದ್ರೆ ಆ ಕ್ರಮ ಬೇರೆ ಐತಿ. ಆ ಕ್ರಮ ಯಾವ್ದು ಅನ್ನೋದನ್ನು ಈಗ ಇದು ನಾನು ಸುಳಿ ಕಿತ್ತದ್ದು 45 ದಿವಸದ ಒಳಗೆ ಇದು ಪ್ಲಾಟ್ ಎಲ್ಲೈತಪ್ಪ ಅಂತಂತಂದ್ರೆ ಇದು ಬೆಳಗಾವಿ ಜಿಲ್ಲಾ ಸಾವದಿ ತಾಲೂಕು ಇಂಚಲ ಗ್ರಾಮದಾಗೈತಿ. ಇಂಚಲ ಗ್ರಾಮದೊಳಗೆ ಬಂದು ನಾನು ಸುತ್ತಮುತ್ತ ರೈತರದಾರಲ್ಲ, ನನ್ನ ಸುತ್ತಮುತ್ತ ಬಂದ ರೈತರು ಈ ಪ್ಲಾಟ ನೋಡ್ಕೊಂಡು ಹೋಗಿ ತಮ್ಮ ವ್ಯವಸಾಯದೊಳಗೆ ಈ ಕ್ರಮವನ್ನು ಅಳವಡಿಸೋದ್ರಿಂದ ಭಾಳ ಬಂಗಾರ ಕಥಂತ ಕ್ಯಾರ ನಾನು ಹೇಳಬಯಸ್ತೇನೆ. ಇನ್ನು ನಾನು 2ನೇ ಕ್ರಮ ಇದು ಸುಳಿ ಕೀಳು ಕ್ರಮ ಆತ. ಇನ್ನು ಆಮೇಲೆ 1.5ರಿಂದ 2 ತಿಂಗಳ ಆದಮೇಲೆ ಇನ್ನೊಂದು ಕ್ರಮ ಐತಿ. ಆ ಕ್ರಮ ಯಾವ್ದು ಅನ್ನೋದನ್ನು ಈಗ ನಮ್ಮೂರು ಅಂತಂದ್ರೆ ಬೈಲಹೊಂಗಲ ತಾಲೂಕು ಕುರಗುಂದ ನಮ್ಮೂರ, ಬೆಳಗಾವಿ ಜಿಲ್ಲಾ ಬೈಲಹೊಂಗಲ ತಾಲೂಕು ಕುರಗುಂದ ಗ್ರಾಮ ಅನ್ನೋದು ನಮ್ಮೂರ. ಆ ಊರಾಗ 2 ತಿಂಗಳ ಆದಮೇಲೆ ಆ ಪದ್ಧತಿ ಯಾವ್ದಪ್ಪ ಅನ್ನೋದನ್ನು ನಾನು ಮುಂದಿನ ವಿಡಿಯೋದಾಗ ಎಲ್ಲ ನನ್ನ ರೈತ ಬಾಂಧವರಿಗೆ ನಾನು ಅದನ್ನು ತೋರಿಸ್ತೇನೆ.
ಇಷ್ಟೆಲ್ಲ ಹೇಳಿ ನನ್ನ ರೈತ ಬಾಂಧವರಿಗೆ ನನ್ನ ನಮಸ್ಕಾರಗಳು.